ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಹೊಟ್ಟೆ ನೋವು ಅಂತ ಆಸ್ಪತ್ರೆಗೆ ಬಂದವರು ಸೇರಿದ್ದು ಕೋಮಾ. ವೈದ್ಯರ ನಿರ್ಲಕ್ಷ್ಯಕ್ಕೆ ಯುವಕನೊಬ್ಬನ ಬದುಕು ಅತಂತ್ರ. ವಿಕ್ಟೋರಿಯಾ ಆವರಣದಲ್ಲಿರೋ ನೆಪ್ರೋ ಯೂರಾಲಜಿ ಸಂಸ್ಥೆ ವೈದ್ಯರ ವಿರುದ್ಧ ಪೋಷಕರ ಆಕ್ರೋಶ. ಕೋಮಾದಲ್ಲಿ ನಲುಗ್ತಾ ಇರೋ ಬ್ಯಾಂಕ್ ಉದ್ಯೋಗಿ ರಂಜಿತ್. ವೈದ್ಯರ ನಿರ್ಲಕ್ಷ್ಯದ ಬಗ್ಗೆ ಸಿಎಂ ಆರೋಗ್ಯ ಸಚಿವರಿಗೆ ದೂರು. ವಿವಿಪುರ ಠಾಣೆಯಲ್ಲೂ ಕೇಸು ದಾಖಲು. ಬರೋಬ್ಬರಿ 6 ಗಂಟೆ ಆಪರೇಷನ್ ಮಾಡಿದ ವೈದ್ಯರು. ಶಸ್ತ್ರಚಿಕಿತ್ಸೆ ನಂತರವೇ ಕೋಮಾಗ್ ಹೋದ ರಂಜಿತ್. ಅಪ್ಪನಿಗಾಗಿ ಕಾಯ್ತಿದ್ದಾಳೆ 2 ವರ್ಷದ ಮಗಳು. ಮೊದಲು ಘಟನೆ ಬಗ್ಗೆ ವಿಚಾರಿಸ್ತೀವಿ. ವೈದ್ಯರ ನಿರ್ಲಕ್ಷ್ಯ ಇದ್ರೆ ತನಿಖೆ ನಂತರ ಕ್ರಮ. ನ್ಯೂಸ್ ಫಸ್ಟ್ ವರದಿ ಬಳಿಕ ಆರೋಗ್ಯ ಸಚಿವರು ಅಲರ್ಟ್. ತನಿಖೆಯ ಭರವಸೆ ಕೊಟ್ಟ ದಿನೇಶ್ ಗುಂಡೂರಾವ್. ಮತ್ತೆ ವಸ್ತ್ರ ರಾಜಕೀಯಕ್ಕೆ ಕಾಂಗ್ರೆಸ್ ವಿನ್ಯಾಸ. ಹಿಜಾಬ್ ನಿಷೇಧ ಆದೇಶ ವಾಪಸ್ ಪಡೆಯೋದಾಗಿ ಸಿಎಂ ಘೋಷಣೆ. ವಿಪಕ್ಷಗಳು, ಹಿಂದೂ ಸಂಘಟನೆಗಳು ಕೆಂಡಾಮಂಡಲ. ಗ್ಯಾರಂಟಿಗಳಿಂದ ಖಜಾನೆ ಖಾಲಿ. ಶಾಸಕರ ಅನುದಾನದ ಒತ್ತಡ. ತಾವೇ ಸೃಷ್ಟಿಸಿಕೊಂಡ ಚಕ್ರವ್ಯೂಹದಿಂದ ತಪ್ಪಿಸಿಕೊಳ್ಳಲು ಹಿಜಾಬ್ ವಿಚಾರ ಮುನ್ನೆಲೆಗೆ. ಸಿದ್ದರಾಮಯ್ಯರ ದೊಡ್ಡ ಕುತಂತ್ರ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿ. ಅಲ್ಪಸಂಖ್ಯಾತರ ಮತಗಳ ಓಲೈಕೆಗೆ ಸಿಎಂ ಈ ರೀತಿ ಮಾಡ್ತಿದ್ದಾರೆ. ಸಿಎಂ ಸರ್ವ ಸ್ವತಂತ್ರರು, ಆದರೆ ಈ ರೀತಿಯ ನಿರ್ಧಾರ ಸರಿಯಲ್ಲ. ಬಿಎಸ್ ಯಡಿಯೂರಪ್ಪ ಖಂಡನೆ. ಶಿಕ್ಷಣವನ್ನು ಕಲುಷಿತಗೊಳಿಸೋದಕ್ಕೆ ಸಿಎಂ ಕೈ ಹಾಕಿರೋದು ದುರದೃಷ್ಟಕರ. ಮಕ್ಕಳನ್ನಾದರೂ ರಾಜಕೀಯದಿಂದ ಬಳಸಿಕೊಳ್ಳೋದ್ರಿಂದ ದೂರ ಇಡಬಹುದಿತ್ತು. ಹಿಜಾಬ್ ನಡೆಗೆ ನಮ್ಮ ವಿರೋಧ ಇದೆ ಅಂದ್ರು ವಿಜಯೇಂದ್ರ. ಹಿಂದೆ ಹುಚ್ಚು ದೊರೆ ಮೊಹಮ್ಮದ್ ಬಿನ್ ತುಘಲಕ್ ಆಡಳಿತ ಇತ್ತು. ಈಗ ಸಿದ್ದರಾಮಯ್ಯ ಆಡಳಿತ ಇದೆ. ಅವರಿಗೆ ಕಾನೂನು ನಿಯಮದ ಬಗ್ಗೆ ಗೌರವ ಇಲ್ವಾ? ಮಾಜಿ ಸಚಿವ ಈಶ್ವರಪ್ಪ ಆಕ್ರೋಶ. ಸಿದ್ದರಾಮಯ್ಯ ಯೂನಿಫಾರ್ಮ್ಗೆ ಹಿಜಾಬ್ ಜೋಡಿಸ್ತಾರ? ಯೂನಿಫಾರ್ಮ್ ಕಡ್ಡಾಯ ಅನ್ನೋದನ್ನೇ ತೆಗೀತಾರ? ರಾಜ್ಯ ಸರ್ಕಾರಕ್ಕೆ ಮಾಜಿ ಸಚಿವ ಸಿಟಿ ರವಿ ಪ್ರಶ್ನೆ. ಹಿಜಾಬ್ ನಿಷೇಧ ಮಾಡಿರೋದಕ್ಕೆ ಕಾನೂನಲ್ಲಿ ಅವಕಾಶ ಇರಲಿಲ್ಲ. ಸಿಎಂ ನಿರ್ಧಾರವನ್ನ ಸ್ವೀಕಾರ ಮಾಡ್ತೀವಿ. ಮೈಸೂರಲ್ಲಿ ಶಾಸಕ ತನ್ವೀರ್ ಸೇಠ್ ಪ್ರತಿಕ್ರಿಯೆ. ಪಿಎಫ್ಐ, ಸಿಎಫ್ಐ ಓಲೈಕೆಗೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ಈ ಸಂಘಟನೆಗಳಿಗೆ ಕಾಂಗ್ರೆಸ್ ಸರ್ಕಾರ ಶರಣಾಗಿದೆ. ಶಾಲೆಗಳಲ್ಲಿ ಕೇಸರಿ ಶಾಲು ಹಾಕೋದಕ್ಕೆ ಅವಕಾಶ ಕೊಡ್ತಾರಾ? ಸರ್ಕಾರಕ್ಕೆ ಹಿಂದೂ ಸಂಘಟನೆಗಳ ಪ್ರಶ್ನೆ. ಮದ್ದೂರಿನಲ್ಲಿ ಸರಣಿಗಳ್ಳತನ. 2 ಮನೆಗಳ ಬೀಗ ಒಡೆದು ಖದೀಮರ ಕೈಚಳಕ. ಚಿನ್ನಾಭರಣ, ನಗದು ದೋಚಿ ಪರಾರಿ. ಸಂಚಾರ ನಿಯಮ ಉಲ್ಲಂಘನೆಯಲ್ಲಿ ಟೆಕ್ಕಿಗಳದ್ದೇ ಮೇಲುಗೈ. ಮೊಬೈಲ್ ಮನೆಗೆ ಬರೋದಷ್ಟೇ ಅಲ್ಲ, ನೋಟಿಸ್. ಕೆಲಸ ಮಾಡೋ ಕಂಪನಿಗೂ ಹೋಗುತ್ತೆ ಇಮೇಲ್. ವೈಟ್ ಫೀಲ್ಡ್ ಎಲೆಕ್ಟ್ರಾನಿಕ್ ಸಿಟಿ ಸುತ್ತಮುತ್ತ ಪ್ರಯೋಗ ಶುರು. ರಾಜ್ಯದಲ್ಲಿ ಹೆಚ್ಚಾಗ್ತಾನೆ ಇದೆ ಕೋವಿಡ್ ಪ್ರಕರಣಗಳು. ಕ್ಷಣ ಕ್ಷಣಕ್ಕೂ ಕಾಡ್ತಾ ಇದೆ. JN1 ಪತ್ತೆಯಾಗೋ ಆತಂಕ. ನಿಯಂತ್ರಣಕ್ಕೆ ಅಗತ್ಯ ಕ್ರಮ. ರಾಜ್ಯದ ಎಲ್ಲಾ ಜಿಲ್ಲೆಗಳ ಆರೋಗ್ಯ ಇಲಾಖೆ ಅಲರ್ಟ್. ಬಿಬಿಎಂಪಿಯಿಂದಲೂ ಟೆಸ್ಟಿಂಗ್ ಸಂಖ್ಯೆ ಹೆಚ್ಚಳ. ಬೆಂಗಳೂರಲ್ಲಿ ನಿತ್ಯ 1500 ಟೆಸ್ಟಿಂಗ್ ಟಾರ್ಗೆಟ್. ಹೆಚ್ಚಿನ ಸಂಖ್ಯೆಯ ಪರೀಕ್ಷೆಗೆ ಸರ್ಕಸ್ ಮಾಡ್ತಿದೆ ಪಾಲಿಕೆ. ಕಾಲೇಜಲ್ಲಿ ಮಾತನಾಡಲಿಲ್ಲ ಅಂತ ಹಾಸ್ಟೆಲ್ಗೆ ನುಗ್ಗದ. ರಾಯಚೂರಲ್ಲಿ ಕಂಠಪೂರ್ತಿ ಕುಡಿದು ಧಮಕಿ ಹಾಕಿದ ಯುವಕ. ಭಯದ ವಾತಾವರಣದಲ್ಲಿದ್ದಾರೆ ವಿದ್ಯಾರ್ಥಿನಿಯರು. ದಾವಣಗೆರೆಯಲ್ಲಿ ವೀರಶೈವ ಲಿಂಗಾಯತರ ಶಕ್ತಿ ಪ್ರದರ್ಶನ. ಶಾಮನೂರು ಶಿವಶಂಕರಪ್ಪ ಅಧ್ಯಕ್ಷತೆಯಲ್ಲಿ 24ನೇ ಮಹಾ ಅಧಿವೇಶನ. ರಾಜ್ಯದ ವಿವಿಧೆಡೆಯಿಂದ ಸುಮಾರು 2 ಲಕ್ಷಕ್ಕೂ ಅಧಿಕ ಜನ ಭಾಗಿಯಾಗುವ ನಿರೀಕ್ಷೆ. ಬಸ್ ಹತ್ತಿ ಸೀಟ್ ಹಿಡಿಯೋ ವಿಚಾರಕ್ಕೆ ಬಿಗ್ ಫೈಟ್. ಗೋಕಾಕ್ ಬಸ್ ನಿಲ್ದಾಣದಲ್ಲಿ ಮಹಿಳೆಯರ ಜಡೆ ಜಗಳ. ಪರಸ್ಪರ ಹಲ್ಲೆ, ಅವಾಚ್ಯ ಶಬ್ದಗಳ ಬಳಕೆ.
ನಾಡಿನೆಲ್ಲೆಡೆ ವೈಕುಂಠ ಏಕಾದಶಿಯ ಸಂಭ್ರಮ, ಎಲ್ಲೆಲ್ಲೂ ಗೋವಿಂದ ನಾಮ ಸ್ಮರಣೆ. ಬೆಂಗಳೂರಿನ ವೈಯಾಲಿ ಕಾವಲಲ್ಲಿ ಸಕಲ ಸಿದ್ಧತೆ. ರಾಮ ಮಂದಿರ ಉದ್ಘಾಟನೆಗೆ ಕೆಲವೇ ದಿನಗಳಷ್ಟೇ ಬಾಕಿ. ಅಯೋಧ್ಯೆಯಲ್ಲಿ ಭರದಿಂದ ಸಾಗಿದೆ ಸಕಲ ತಯಾರಿ. ನಗರದ ಕಟ್ಟಡಗಳು, ಮಳಿಗೆಗಳಿಗೆ ಬಣ್ಣದ ಸಿಂಗಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.